ಪ್ರೀತಿಯ ಪ್ರಥಮ PUCಯ ವಿದ್ಯಾರ್ಥಿಗಳೇ, ಈಗಾಗಲೇ ಬೇರೆ ಸಬ್ಜೆಕ್ಟಿನ ಮಾಡಲ್ ಕ್ವಶನ್ ಪೇಪರ್ ಎಲ್ಲ ಅಪ್ಲೋಡ್ ಆಗಿದೆ. ಈ ಎಲ್ಲ ಮಾಡಲ್ ಕ್ವಶನ್ ಪೇಪರ್ಗಳನ್ನು ತಾವುಗಳು ಚೆನ್ನಾಗಿ ಓದ್ಕೊಂಡ್ರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಭಾಳ ಹೆಲ್ಪ್ ಆಗುತ್ತೆ. ಆ ದೃಷ್ಟಿಕೋನದಿಂದಲೇ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಇಲ್ಲಿ ಅಪ್ಲೋಡ್ ಮಾಡುತ್ತಿರುವಂಥದ್ದು. ಜಿಯೋಗ್ರಫಿ ಆಗಿರ್ಬೋದು, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಅಂದರೆ ಓವರಾಲು ಸೈನ್ಸ್ ಡಿಪಾರ್ಟ್ಮೆಂಟು, ಆರ್ಟ್ಸ್ ಡಿಪಾರ್ಟ್ಮೆಂಟು ಹಾಗೂ ನಿಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಕೂಡ ಸಂಬಂಧಪಟ್ಟಂಥ ಎಲ್ಲ ಮಾಡಲ್ ಕ್ವಶನ್ ಪೇಪರ್ ಈ ವರ್ಷದ್ದು, ಜೊತೆಗೆ ಬ್ಲೂ ಪ್ರಿಂಟ್ ಕೂಡ ನಾವು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಯಾರಿಗಾದರೂ ಇನ್ನೂ ಹೆಚ್ಚಿನ ಅವಶ್ಯಕತೆ ಇದ್ದಲ್ಲಿ ಕಮೆಂಟ್ಸಲ್ಲಿ ತಾವುಗಳು ನಮಗೆ ತಿಳಿಸಿದರೆ ಅದನ್ನು ನಾವು ಪೂರೈಸಿ ಕೊಡುತ್ತೇವೆ. ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ, ಇಂಗ್ಲೀಷಲ್ಲಿ ಬಹಳ ಡಲ್ ಇದ್ದವರು, ಫೇಲ್ ಆಗ್ತೀನಿ ಅಂತ ಮನಸ್ಸಲ್ಲಿದ್ದವರು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ತಾವುಗಳು ಅದನ್ನು ರಿವೈಸ್ ಮಾಡಿದರೆ, ಇಲ್ಲಿ ಕೊಟ್ಟಂಥ ಎಲ್ಲ ವಿಷಯಗಳನ್ನು ಓದಿದರೆ ನಿಜವಾಗಿಯೂ ತಮಗೆ 100ಕ್ಕೆ 100 ಅಂಕಗಳು ಬರುತ್ತೆ. ಹೆಂಗೆ ಸರ್ 100 ಬರುತ್ತೆ? ಇರೋದೇ 80 ಅಂಕಕ್ಕೆ. ನಮಗೆ ಅದೇ ಹೇಳ್ತಾ ಇರೋದು, 80 ಅಂಕಕ್ಕೆ 80 ಅಂಕ ನಿಮಗೆ ಬಂದು ಬಿಡುತ್ತೆ. ಹಾಗಾಗಿಯೇ ನಾವು ಅಪ್ಲೋಡ್ ಮಾಡಿರುವಂತಹ ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು, ಪಾಠದ ವಿವರಣೆಗಳಾಗಿರ್ಬೋದು, ತಾವು ಕ್ಲಾಸಲ್ಲಿ ಪಾಠ ಕುಂತಿಲ್ಲ ಅಥವಾ ಆಬ್ಸೆಂಟ್ ಇದ್ರಿ, ಇಂಥ ವಿದ್ಯಾರ್ಥಿಗಳು ಕೂಡ ತಾವುಗಳು ಏನು ಮಾಡ್ಬೋದು ಅಂದರೆ ನಮ್ಮ ಯೂಟ್ಯೂಬ್ ಚಾನಲಿನ ಮುಖಾಂತರ ಈ ಪ್ರತಿಯೊಂದು ಪಾಠದ ಕನ್ನಡ ಟು ಕನ್ನಡ ಎಕ್ಸ್ಪ್ಲನೇಷನ್ ಹಾಗೂ ಇಂಗ್ಲೀಷ್ ಟು ಇಂಗ್ಲೀಷ್ ಎಕ್ಸ್ಪ್ಲನೇಷನ್ ಎಲ್ಲದೂ ಕೂಡ ಪ್ರತಿಯೊಂದು ಪಾಠದ ಮೇಲೆ ಮಾಡಲಾಗಿದೆ. ಅದನ್ನು ಉಪಯೋಗಿಸಿಕೊಂಡ್ರೆ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಹಾಗಾಗಿಯೇ ಪ್ರೀತಿ ವಿದ್ಯಾರ್ಥಿಗಳೇ, ದಯವಿಟ್ಟು ನೀವು ಅದನ್ನೆಲ್ಲ ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಸರ್ ನಮಗೂ ಕೂಡ ಅಪ್ಲೋಡನ್ನು ಮಾಡಿಕೊಡಿ ಅಂತ ಕೇಳಿಕೊಂಡಿದ್ದರು. ಏನು ಅಪ್ಲೋಡ್ ಮಾಡಿ ಕೊಡಬೇಕು? ಮಾಡಲ್ ಕ್ವಶನ್ ಪೇಪರ್ಗಳನ್ನು ಅಂತ. ಹಾಗಾಗಿ ಜಿಯೋಗ್ರಫಿ, ಇಂಗ್ಲೀಷ್ ಮೀಡಿಯಂ ಸೋಷಿಯಾಲಜಿ, ಇಂಗ್ಲೀಷ್ ಮೀಡಿಯಂ ಕ್ವಶನ್ ಪೇಪರ್ ಕೂಡ ನಾವು ಇದರಲ್ಲಿ ಅಪ್ಲೋಡನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಸೋಷಿಯಾಲಜಿ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ಕನ್ನಡ ಮೀಡಿಯಮ್ಮು. ಈಗ ಇಂಗ್ಲೀಷ್ ಮೀಡಿಯಂ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದರಿಂದ ಸುಮಾರು 35ರಿಂದ 40 ಅಂಕಗಳು ಎಕ್ಸಾಮಿಗೆ ಬರುವ ಸಾಧ್ಯತೆ 90% ಇರುತ್ತೆ. ತಾವು ನಿಮ್ಮ ಶಿಕ್ಷಕರಿಗೆ ಕೇಳಿಕೊಂಡ್ರೆ ನಿಮಗೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಪ್ರೀತಿ ವಿದ್ಯಾರ್ಥಿಗಳೇ, ಇದೇ ಕ್ವಶನ್ ಪೇಪರ್ ಪ್ಯಾಟ್ರನ್ನು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ. ಸ್ವಲ್ಪನೂ ಚೇಂಜಸ್ಸು, ವೇರಿಯೇಷನ್ ಇರಲ್ಲ. ಹಾಗಾಗಿ ಈ ಒಂದು ಕ್ವಶನ್ ಪೇಪರ್ ಪ್ಯಾಟ್ರನನ್ನು ನೋಡಿಕೊಂಡು, ಜೊತೆಗೆ ಬ್ಲೂ ಪ್ರಿಂಟನ್ನು ಇಟ್ಕೊಂಡು ನೀವು ಪಾಠಕ್ಕೆ ಅಷ್ಟು ವೇಟೇಜನ್ನು ಕೊಟ್ಟು ಓದಿದರೆ ನಿಜವಾಗಿಯೂ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಬರೆಯಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್.